ಕುಮಟಾ ತಾಲೂಕಿನ ಅಳಕೋಡ್ನ ಶಿರಗುಂಜಿಯ ಮಾಬಗಿ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಂತೆ ಆಗಿದ್ದು, ಇದಕ್ಕೆ ಜಲಜೀವನ್ ಮಿಷನ್ನ ಅವೈಜ್ಞಾನಿಕ ಕಾಮಗಾರಿಯೇ ಪ್ರಮುಖ ಕಾರಣ ಎಂದು ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಟಾ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರಗುಂಜಿಯ ಮಾಬಗಿ ರಸ್ತೆಯಲ್ಲಿ ಜಲಜೀವನ ಮಿಷನ್ ಯೋಜನೆಯ ಪೈಪ್ ಅಳವಡಿಸುವ ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿ ಕೈಗೊಂಡಿದ್ದಾರೆ. ರಸ್ತೆಯನ್ನು ಅಗೆದು ಹಾಕುವ ಜೊತೆಗೆ ಕಾಮಗಾರಿ ಸಂಬಂಧ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಹಾಗೂ ಪೈಪ್ಗಳನ್ನು ಹೊತ್ತು ತರುವ ಲಾರಿಗಳು ದಿನನಿತ್ಯ ಸಂಚರಿಸಿ ರಸ್ತೆ ಹದಗೆಟ್ಟಿದೆ. ಮೊದಲೇ ಅರಣ್ಯ ಪ್ರದೇಶದಲ್ಲಿರುವ ಈ ರಸ್ತೆಯಲ್ಲಿ ಬೃಹತ್ ವಾಹನಗಳು ಸಂಚರಿಸಿದ ಪರಿಣಾಮ ಮಣ್ಣಿನ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಂತಾಗಿದೆ. ಇದರಿಂದ ಗ್ರಾಮಸ್ಥರ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ದ್ವಿಚಕ್ರ ವಾಹನ ಸವಾರರು ಈ ರಸ್ತೆಯಲ್ಲಿ ಸಂಚರಿಸಲು ಕಷ್ಟಪಡುವ ಜೊತೆಗೆ ಇಡೀ ವಾಹನಕ್ಕೆ ಕೆಸರು ಮೆತ್ತಿಕೊಳ್ಳುವ ಜೊತೆಗೆ ವಾಹನವೇ ಮಣ್ಣಿನಲ್ಲಿ ಹುಗಿದು ಬೀಳುವಂತಾಗಿದೆ. ಬಟ್ಟೆಗೂ ಕೆಸರು ತಗುಲಿ ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ಹದಗೆಟ್ಟ ರಸ್ತೆಯನ್ನು ದುರಸ್ತಿ ಮಾಡಿಕೊಡುವಂತೆ ಗುತ್ತಿಗೆದಾರರಿಗೆ ಮನವಿ ಮಾಡಿಕೊಂಡರೂ ರಸ್ತೆ ಇರುವುದೇ ತಿರುಗಾಡಲು, ನಾವು ಈ ರಸ್ತೆಯಲ್ಲಿ ಹೋಗದೆ ಬೇರೆ ಯಾವ ರಸ್ತೆಯಲ್ಲಿ ಹೋಗುವುದು, ರಸ್ತೆ ಸರಿ ಮಾಡುವುದು ನಮ್ಮ ಕೆಲಸವಲ್ಲ ಎಂದು ಉದ್ದಟತನದ ಉತ್ತರ ನೀಡುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ವಾಟ್ಸ್ಆಪ್ ಮೂಲಕ ದೂರು ಕೂಡ ಸಲ್ಲಿಸಿದ್ದು, ನಮ್ಮ ಗ್ರಾಮದಲ್ಲಿ ಒಂದು ಕಾರ್ ಆಗಲಿ ಬೃಹತ್ ವಾಹನವಾಗಲಿ ಇಲ್ಲ, ಕೇವಲ 17 ಮನೆಗಳಿದ್ದು 5ರಿಂದ 6 ಬೈಕ್ ಇದೆ ಅಷ್ಟೇ. ಶಾಲೆಗೆ ಹೋಗುವ ಮಕ್ಕಳು, ವಯಸ್ಸಾದವರು ಇದ್ದು ದಿನನಿತ್ಯದ ಸಂಚಾರಕ್ಕೆ ತೀರಾ ತೊಂದರೆಯಾಗಿದೆ. ಹಾಗಾಗಿ ಈ ಕೆಸರುಗದ್ದೆಯಂತಾದ ರಸ್ತೆಯನ್ನು ಸಂಚಾರಕ್ಕೆ ಅನುಕೂಲವಾಗುವಂತೆ ಅಗತ್ಯ ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ನಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಡುವಂತೆ ಅಲ್ಲಿನ ಗ್ರಾಮಸ್ಥರು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದ್ದಾರೆ. ಡಿಸಿ ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.